Excuse me, sir. May I come in? Oh, Mandara. Please come. Sorry, sir. Disturb ಮಾಡಿದೆ. ಹಾಗೇನೂ ಇಲ್ಲಮ್ಮ. ಲೆಕ್ಚರರ್ಸ್ಗಳು ಆಗಾಗ ಪ್ರಿನ್ಸಿಪಲ್ ಚೇಂಬರ್ಗೆ ಬರ್ತಾ ಇದ್ರೆ ಸ್ಟೂಡೆಂಟ್ಸ್ ವೆಲ್ಫೇರ್ ಬಗ್ಗೆ ತಿಳ್ಕೊಬೋದು. ಬೈದಿ ಬಾಯ್, ಹೇಗಿದ್ದಾರೆ ನಿಮ್ಮ ಸ್ಟೂಡೆಂಟ್ಸು? ವೆಲ್ ಬಿಹೇವ್ಡ್, ಸರ್. ಗುಡ್. ಎಲ್ಲದಕ್ಕಿಂತ ಬಿಹೇವಿಯರ್ ಬಹಳ ಮುಖ್ಯಮ್ಮ. ಅದೇ ಕಾಲೇಜಿಗೆ ಒಳ್ಳೆ ಹೆಸರು ತರೋದು. ಹಾಗೆ ಕೆಟ್ಟ ಹೆಸರು ತರೋದು ಬಿಹೇವಿಯರ್ ಅಮ್ಮ. ನಮ್ಮ ಕಾಲೇಜಲ್ಲಿ ಅಂತ ಯಾವ ಪ್ರಾಬ್ಲಮೂ ಇಲ್ಲ, ಸರ್. ಗುಡ್. ಸ್ವೀಟ್ಸ್ ತಗೊಳ್ಳಿ, ಸರ್. ಏನಮ್ಮ ಇದು? ನನಗೆ ಆಶೀರ್ವಾದ ಮಾಡಿ. ದೇವರು ನಿನ್ನ 100 ಕಾಲ ತಣ್ಣಗಿಟ್ಟಿದ್ದೆಮ್ಮ. ಏನಾದ್ರು ಗುಡ್ ನ್ಯೂಸಾ? ಮದುವೆ ಏನಾದರೂ ಫಿಕ್ಸ್ ಆಯ್ತಾ? ಅರೆ, ಯಾಕಮ್ಮ ನಾಚಿಕೆ? ಮಾತು ಮದುವೆದಲ್ಲ, ಸರ್. ಇವತ್ತು ನನ್ನ ಹುಟ್ಟಿದಬ್ಬ. ವೆರಿ ಗುಡ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು, ಸರ್. ಅಲ್ಲಮ್ಮ, ಎಷ್ಟು ಬೇಗ MA ಮುಗಿಸಿ ಲೆಕ್ಚರರ್ ಆಗಿ ಒಳ್ಳೆ ಟೀಚರ್ ಅಂತ ಹೆಸರು ತಗೊಂಡಿದ್ಯಲ್ಲಮ್ಮ. ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಎಲ್ಲ ನಿಮ್ಮ ಆಶೀರ್ವಾದ, ಸರ್. ಬಮ್ಮ, ಕೂತ್ಕೋ ಬಾ. ಹಾಗೆ ನಿನ್ನ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತಿದ್ದೀನಮ್ಮ. ನೀನು ಅಬ್ಜೆಕ್ಷನ್ ಮಾಡಲ್ಲ ಅಂದರೆ ಮಾತಾಡ್ತೀನಿ. ಹೇಳಿ, ಸರ್. ಏನು ವಿಷಯ? ನಿನ್ನ ಮದುವೆಗೆ ಸಂಬಂಧಪಟ್ಟಿದ್ದು. ನನ್ನ ತಂಗಿ ಮಗ ನಿರಂಜನ್ ಅಂತಿದ್ದಾನೆ. ನೋಡೋದಕ್ಕೆ ತುಂಬ ಲಕ್ಷಣವಾಗಿದ್ದಾನೆ. ಓದೋದ್ರಲ್ಲೂ ಅಷ್ಟೇ ತುಂಬ ಚುರುಕು. ಅವನು BE ಮಾಡಿಕೊಂಡು ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಕೈ ತುಂಬ ಸಂಬಳ. ಕೆಲಸನೂ ಮಾಡಿಕೊಂಡು MS ಮಾಡ್ತಾ ಇದ್ದಾನೆ. ಈಗ ಒಂದು 15 ದಿವಸದಲ್ಲಿ 1 ತಿಂಗಳು ರಜಾ ಹಾಕಿ ಇಲ್ಲಿಗೆ ಬರ್ತಾ ಇದ್ದಾನೆ. ಆ 1 ತಿಂಗಳಲ್ಲಿ ಮದುವೆ ಮಾಡಿಕೊಂಡು ಹೆಂಡತಿನೂ USA ಕರ್ಕೊಂಡು ಹೋಗ್ತಾ ಇದ್ದಾನೆ. ಐ ಥಿಂಕ್ ನಿಮ್ಮಿಬ್ಬರದು ತುಂಬ ಒಳ್ಳೆ ಪೇರ್ ಆಗುತ್ತೆ, ಇಫ್ ಯು ಡೋಂಟ್ ಮೈಂಡ್. ಸರ್, ಅದು... ಓಹೋ, ಯಾವುದಾದ್ರೂ ಲವ್ ಅಫೇರಾ? ಚಚೆ, ಅಂಥದ್ದೇನೂ ಇಲ್ಲ, ಸರ್. ಓಹೋ, ಕೆಲಸನೂ ಬಿಟ್ಟು ತಂದೆ ತಾಯಿನೂ ಬಿಟ್ಟು ಅಮೇರಿಕಾಗೆ ಹೋಗೋದಕ್ಕೆ ಇಷ್ಟ ಇಲ್ವೇನಾ? ಅದು ಹಾಗಲ್ಲ, ಸರ್. ನಮ್ಮ ತಂದೆ ಈಗಾಗಲೇ ನನ್ನ ಅಣ್ಣನ ಮದುವೆನ ಕೊಟ್ಟು ತಗೊಳ್ಳೋದು ಅಂತ. ಓಹೋ, ಮ್ಯೂಚುವಲ್ ಅನ್ನೋ. ಏನು ಮಾಡ್ತೀಯಮ್ಮ? ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗನಿಗೆ ಒಳ್ಳೆ ಹುಡುಗಿ ಸಿಕ್ಕಲ್ಲ, ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ಕಲ್ಲ. ಅದಕ್ಕೆ ಈ ಮ್ಯೂಚುವಲ್ಲೇ ಬೆಸ್ಟು. ಹ್ಞೂ, ಸರ್. ನಮ್ಮ ಮಾವ ಶ್ರೀಕಂಠಯ್ಯ ಅಂತಿದ್ದಾರೆ. ಅವ್ರ ಮಗಳು ದಾಮಿನಿನ ನಮ್ಮ ಅಣ್ಣನಿಗೆ, ಅವ್ರ ಮಗ ಧೀರಜ್ಗೆ ನನ್ನನ್ನು ಅಂತ ಕೊಟ್ಟು ತಗೊಳ್ಳೋ ಮಾತಾಗಿದೆ. ವೆರಿ ಗುಡ್, ಕನ್ಗ್ರಾಟ್ಸ್. ಹಾಗಾದರೆ ಯಾವಾಗ ನಮಗೆಲ್ಲ ಲಾಡು ಊಟ? ಅಯ್ಯೋ, ಮರ್ತಿದ್ದೆ. ಅದಕ್ಕೆ ಮುಂಚೆ ಎಂಗೇಜ್ಮೆಂಟ್ ಅಂತ ಒಂದು ಇರುತ್ತಲ್ಲ, ಅದಕ್ಕೆಲ್ಲ ನಮ್ಮನ್ನು ಕರಿತೀವೋ ಇಲ್ವಮ್ಮ? ಸರ್, ನಿಮ್ಮ ಆಶೀರ್ವಾದ ಇಲ್ಲದೆ ನಡೆಯುತ್ತಾ? ಖಂಡಿತ ಕರಿತೀನಿ, ಸರ್. ಸೋ ನೈಸ್ ಆಫ್ ಯು. ನಾನು ಬರ್ತೀನಿ, ಸರ್. ಹೋಗೋಣ. ಆಲ್ ದಿ ಬೆಸ್ಟ್. ಏನೇ ನಿನ್ ಗಲಾಟೆ? ಈಗ ತಾನೇ ಆಫೀಸಿಂದ ಬಂದಿದ್ದೀನಿ. ಸ್ವಲ್ಪ ಕಾಫಿ ಕುಡ್ಕೊಂಡ್ಬರ್ತೀನಿ ರೇ. ಆಯ್ತು, ತಮಗೆ ಕಾಫಿ ವ್ಯವಸ್ಥೆ ಮಾಡಲಾಗುವುದು. ರಾಜೇಶ್ವರಿ ಅಮ್ಮ, ಈ ಮನ ಹಿರಿಮಗನಿಗೆ ಬಿಸಿ ಬಿಸಿ ಕಾಫಿ ತಂದು ಕೊಡುವಂತವರಾಗಿ. ಅಣ್ಣವ್ರೆ, ಅಮ್ಮ ಕಾಫಿ ತಂದು ಕೊಡೋಷ್ಟರಲ್ಲಿ ತಾವು ಕೃಪೆ ಮಾಡಿ ತಮ್ಮ ಪೇ ಸ್ಲಿಪ್ ಜೊತೆ ಪೇ ಪಾಕೆಟ್ ಅನ್ನು ಕೊಟ್ರೆ. ನನಗೆ ಗೊತ್ತಿತ್ತು ಫೈನಾನ್ಷಿಯಲ್ ಕಂಟ್ರೋಲರ್ ಅವರೇ, ಅದಕ್ಕೆ ನಾವು ಸಿದ್ಧವಾಗೇ ಬಂದಿದ್ದೀವಿ. ಪೇ ಸ್ಲಿಪ್ಪು, ಪೇಮೆಂಟ್. ಪರವಾಗಿಲ್ವೇ? ಪೇ ಸ್ಲಿಪ್ ಅಲ್ಲಿರೋ ಅಮೌಂಟ್ಗೂ ನೀನ್ ಕೊಟ್ಟಿರೋ ಅಮೌಂಟ್ಗೂ ಕರೆಕ್ಟ್ ಆಗಿ ಟ್ಯಾಲಿ ಆಗ್ತಾ ಇದೆ. ವೆರಿ ಗುಡ್. ಅಣ್ಣಾರೆ ನಿನ್ನಂತನಿರ್ಬೇಕು. ಮೂರಂತಾನೆ ಇಟ್ಕೋ. 650. ಲೇ, ಹಳೆ ಗಾಡಿ ಕಣೆ, ರಿಪೇರಿಗೆ ಬಂದ್ರೆ ಬಂದಾಗ ಹೇಳು, ರಿಸರ್ವ್ ಫಂಡ್ ತೆಕ್ಕೊಡ್ತೀನಿ.
ನಿನ್ ಶೂ ಪಾಲಿಶು ಹೇರ್ ಕಟ್ಟು ಶೇವಿಂಗ್ ಎಲ್ಲ 100 ರೂಪಾಯಿ ಎಕ್ಸ್ಟ್ರಾ ತಗೋ. ಸಾಲಲ್ಲ ಕಣೆ, ಇನ್ನೊಂದು 200 ರೂಪಾಯಿ ಸ್ಯಾಂಕ್ಷನ್ ಮಾಡೆ. ಬಾ ನಿನ್ ಮದ್ವೆ ಆಗ್ಲಿ, ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಇವಾಗ ಈ ಮಂದಾರಮ್ಮನವರು ಅವ್ರದ್ದೇನ್ ಕತೆನೋ ಏನೋ. ರೀ ಲೆಕ್ಚರರ್ ಸಾಹೇಬ್ರೆ, ಎಲ್ಲಿದ್ದೀರಾ ಬನ್ರಿ. ಈ ಡೇಟ್ ಬಂದ್ಬಿಟ್ರೆ ಅಂತೂ ಎಲ್ಲರೂ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಕರ್ದು ಮಾತಾಡ್ಬೇಕು. ತಗೋ. ಏನಿದು? ಏನು? 100 ರೂಪಾಯಿ ಕಡಿಮೆ ಇದೆ. ನನಗೆ ಬೇಕು. ಮುಂದಿನ ವಾರ ನನ್ನ ಫ್ರೆಂಡ್ ಮಗು ಬರ್ತ್ಡೇ ಇದೆ, ಅದಕ್ಕೆ ಗಿಫ್ಟ್ ಕೊಡಬೇಕು. ಮೊದಲು ನಿನ್ ಪೂರ್ತಿ ಸಂಬಳ ಇಲ್ಲಿ ಇಡು, ಆಮೇಲೆ ನಿನ್ ಡಿಮ್ಯಾಂಡ್ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ಕೊಡು 100 ರೂಪಾಯಿ ಕೊಡು. ಆಯ್ತಮ್ಮ, ತಗೋ. ಗುಡ್. ಅಕ್ಕ ಅಂದ್ರೆ ನಿನ್ ಹಾಗಿರ್ಬೇಕು. ತಿಂಗಳು ಖರ್ಚು 400 ರೂಪಾಯಿ, ಅದೇನೋ 100 ರೂಪಾಯಿ ಎಕ್ಸ್ಟ್ರಾ ಬೇಕಂದ್ರೆ ತಗೋ, ಮಜಾ ಮಾಡು. ಥ್ಯಾಂಕ್ ಯು. ಆಹಾ, ಇದು ತುಂಬಾ ಮೋಸ ಕಣೆ. ನನಗೆ ಮಾತ್ರ ಇಷ್ಟು ಮಂದಾರಂಗ್ 500. ನೋಡಪ್ಪ, ಅಕ್ಕ ಲೆಕ್ಚರರ್, ಅವಳು ಸ್ಮಾರ್ಟ್ ಆಗಿ ಕಾಣಿಸ್ಬೇಕು. ನಿನ್ ಹಾಗೆ ದೊಗಲೆ ಶರ್ಟ್ ಹೊರದೋಗಿರೋ ಜೀನ್ಸ್ ನ ಹಾಕೊಳಕ್ ಆಗಲ್ಲ. ಆಯ್ತಮ್ಮ, ನೀನ್ ಹೇಳ್ದಾಗೆ ಆಗ್ಲಿ. ಈ ಮನೆ ಹೋಮ್ ಮಿನಿಸ್ಟರ್, ಬನ್ನಿ. ನೆಟ್ಕೊಂತ ಅಡ್ಗೆ ಮಾಡಕ್ಕೂ ಬಿಡೋದ್ವಲ್ಲೇ, ಏನೇ ನಿನ್ ಗೋಳು? ಹೋದ್ ತಿಂಗಳ ಅಕ್ಕ ಇನ್ನ ಬಂದಿಲ್ಲ, ಈ ತಿಂಗಳದ್ದು ಬಂದಿಲ್ಲ. ಇವಾಗ ಏನ್ ಹೇಳ್ತೀರೋ? ಯಾರೇ ಆ ಲೆಕ್ಕ ಪಕ್ಕ ಎಲ್ಲ ಬರ್ಕೊಂಡು ಕೂತ್ಕೋತಾರೆ. ನನಗೆ ಈ ತಿಂಗಳು ಲೆಕ್ಕ ಬರೆಯಕ್ಕಾಗಿಲ್ಲ. ಹೋದ್ ತಿಂಗಳು ಬರ್ದಿಟ್ಟ ಚೀಟಿ ಕಳೆದೋಗಿದೆಪ್ಪ. ಕಳ್ದೋಗಿದ್ಯೋ ಅಥವಾ ನಮ್ಮನ್ನೆಲ್ಲ ಯಾಮಾರಿಸಿ ಚೀಟಿ ಗಿಟಿ ಕಟ್ತಾ ಇದ್ದೀರೋ? ನೋಡ್ತೀನೋ ಗಗನ್, ಏನ್ ತಯಾರಾಗ್ಬಿಟ್ಟಿದ್ದಾಳೆ. ಹೌದು ಕಣೆ, ಚೀಟಿ ಕಟ್ತೀನಿ. ಏನೀಗ? ಹೌದು, ನೀನ್ ನನಗಮ್ಮನೋ ನಾನ್ ನಿನಗಮ್ಮನೋ? ದೊಡ್ಡದಾಗಿ ಹೇಳ್ಬಿಟ್ಲು, ಚೀಟಿ ಕಟ್ತೀನಿ, ಚೀಟಿ. ಹಾಗಾದ್ರೆ ಜವಾಬ್ದಾರಿ ಎಲ್ಲ ನೀನೇ ತಗೋ. ಹೋಗಲ್ಲೇ, ನನ್ ಕೈಲ ಅವೆಲ್ಲ ಆಗಲ್ಲಪ್ಪ. ನಂಗೇನ್ ಗ್ರಾಚಾರನ? ಅಲ್ಲೇ ಮಂತಾರ, ನೀನ್ ತಗೊಳ್ಳೆ. ಹೋಗಮ್ಮ, ನನ್ನ ಕೈಲಿ ಇದೆಲ್ಲ ಆಗೋದಿಲ್ಲ. ಇದಕ್ಕೆಲ್ಲ ಏನಿದ್ರು ನಮ್ ಪುಟ್ಟಿನೇ ಸರಿ. ಪುಟ್ಟಿ ನೀ ಕೂತ್ಕೊಳ್ಳೋ, ಆಮೇಲೆ ನೀನ್ ಕೋಪ ಮಾಡ್ಕೊಂಡ್ರೆ ಲೆಕ್ಕ ಎಲ್ಲ ಉಲ್ಟಾ ಆಗೋಗುತ್ತೆ. ಅಮ್ಮ, ಈ ವಿಷಯದಲ್ಲಿ ನಮ್ ಪುಟ್ಟಿ ಹೇಗೆ ಹೇಳ್ತಾಳೋ ನಾವೆಲ್ಲರೂ ಹಾಗೆ ಕೇಳ್ಬೇಕು, ಅಲ್ವೇನೋ ಗಗನ್? ಅಯ್ಯೋ, ಅದ್ರಲ್ಲಿ 2 ಮಾತೇ ಇಲ್ಲ. ಅಮ್ಮ, ಅದೇನೋ ಚೀಟಿ ಕೇಳ್ತಾ ಇದ್ದಾರೆ, ಕೊಟ್ಬಿಡು. ಏನಪ್ಪ ಅದು ಚೀಟಿ ವ್ಯವಹಾರ? ಯಾರಿಗೆ ಕೊಡಬೇಕು, ಯಾರಿಗೆ ಹೇಳ್ತಾ ಇದೀಯಾ? ಓ, ಫೈನಾನ್ಸ್ ಮಿನಿಸ್ಟರ್ ಆಗ್ಲೇ ಲೆಕ್ಕ ಕೇಳೋಕೆ ಶುರು ಮಾಡಿದ್ರ? ಅಪ್ಪ, ಪೆನ್ಷನ್ ದುಡ್ಡೇನೋ ಬಂತು, ಟ್ಯೂಷನ್ ಹೇಳಿದ ಫೀಸಲ್ಲಿ ಇನ್ನ ಬಂದೇ ಇಲ್ಲ. ಬಂದಿದ್ರೆ ತಾಳೆಮ್ಮ ಕೊಡೋದು, ಇನ್ನೂ ಬಂದಿಲ್ಲ. ನನ್ನ ಮೇಲೆ ನಂಬಿಕೆ ಇಲ್ವಾ? ರೀ ಸ್ವಾಮಿ, ಪ್ರೀತಿ ಇರ್ಲಿ, ನೀತಿ ಇರ್ಲಿ, ವ್ಯವಹಾರಕ್ಕೂ ಒಂದ್ ರೀತಿ ಇರ್ಲಿ, ಗೊತ್ತಾಯ್ತಾ? ಪ್ರಾಮಿಸ್ ಅಮ್ಮ, ದೇವರಾಣಿಗೂ ಇನ್ನೂ ಬಂದಿಲ್ಲ. ನೋಡು, ಪ್ರಾಮಿಸ್ ಎಲ್ಲ ಇಡಬಾರ್ದು. ಅವ್ರಿನ್ನ ಕೊಟ್ಟಿಲ್ಲ ತಾನೆ. ಹೋಗ್ಲಿ, ನೀನವ್ರನ್ನ ಕೇಳಿದ್ಯಾ? ಹಾಗೆಲ್ಲ ಕೇಳಕ್ಕಾಗತ್ತಾ? ಅವ್ರು ಕೊಟ್ಟಾಗ ತಂದು ಕೊಡ್ತೀನಿ. ಅದನ್ನೇ ನಾ ಹೇಳ್ತಾ ಇರೋದು. ವ್ಯವಹಾರ ಅಂದ್ರೆ ವ್ಯವಹಾರನೇ. ಅವ್ರು ಕೊಡ್ಲಿಲ್ಲ ಅಂದ್ರೆ ಕೇಳ್ಬೇಕು. ಅವ್ರೇನ್ ಧರ್ಮಕ್ಕ ಕೊಡ್ತಾರೆ. ನಿನ್ ಖರ್ಚಿಗೆ 300 ರೂಪಾಯಿ. ಪಾಪ, ಚಳಿಗಾಲ ಬೇರೆ, ಮಾಗಿ ಕ್ಯಾಪ್ ಎಲ್ಲ ತಗೋಬೇಕು. 100, 500 ರೂಪಾಯಿ ತಗೋ. ಬೇಡ ಮಸೂರು ದುಡ್ಡು. ರೀ ಸ್ವಾಮಿ, ತಗೊಳ್ಳಿ ಅಂದ್ರೆ ತಗೋಬೇಕಷ್ಟೇ. ಅವರಲ್ಲಿ ಮಹಾರಾಣಿಯರು, ಸಂಗೀತದಲ್ಲಿ ಪಂಚಮ ಸ್ವರ, ಪಲ್ಲವಿ, ದೈವತ, ದಾಕ್ಷಾಯಿಣಿ. ಲೇ ಬನ್ರೆ ಇಲ್ಲಿ. ನೀವಿಬ್ರನ್ನ ಕರ್ದು ಕೂಡಿಸ್ಬೇಕಾ? ನಾನು ಓದ್ಕೋತಾ ಇದ್ದೆ ಮಾ, ನಾಳೆ ನನಗೆ ಟೆಸ್ಟ್ ಇದೆ. ತಮ್ಗೇನಿದ್ಯಾ? ಅವಳು ಟೆಸ್ಟು, ನನಗೆ ರೆಸ್ಟು. ಕಾಲೇಜಲ್ಲಿ ಎಲೆಕ್ಷನ್ ನಡೀತಾ ಇದೆ, ನಾನು ನಾಳೆ ಕಾಲೇಜ್ಗೆ ಹೋಗಲ್ಲ. ಬೆಸ್ಟ್ ಬಿಡು, ನಿನಗೆ ದುಡ್ಡು ಕೊಡೋ ಅಷ್ಟೇ ಇಲ್ಲ. ಲೇ, ಬ್ಯಾಂಕ್ ಹಚ್ಕೊಂಡು ದುಡ್ಡು ಕೊಡೆ. ತಗೋ, ನಿನಗೆ 150. ನಿನಗೂ ಅಷ್ಟೇ 150. ನಂಗೆ 150 ರೂಪಾಯಿ ಸಾಲಲ್ಲ ಕಣೆ. ನನಗೂ ಸಾಲಲ್ಲ, ಬಸ್ ಪಾಸ್ 50 ರೂಪಾಯಿ ಜಾಸ್ತಿ ಆಗಿದೆ. ಓ ಹೌದಲ್ವಾ, ನಾನು ಬಸ್ ಪಾಸ್ ವಿಷಯ ಮರ್ತೇ ಬಿಟ್ಟಿದ್ದೀನಿ. ನಾನು 150 ರೂಪಾಯಿ ತಗೊಂಡಿರೋದು. ಸರಿ, ತಲಾ 50 ರೂಪಾಯಿ ಜಾಸ್ತಿ ಮಾಡಿದ್ರು ರಿಸರ್ವ್ ಫಂಡ್ಗೆ 150 ರೂಪಾಯಿ ಕಡಿಮೆ ಬಿಡುತ್ತೆ. ಏನ್ ಮಾಡೋದು? ಹೋಗ್ಲಿ ಬಿಡಮ್ಮ, ನಾನು ಇನ್ನೇನು ಯಾವ್ದು ಸಂಗೀತ ಪಾಠ ಹೇಳಿ 150, 200 ಜಾಸ್ತಿ ಸಂಪಾದನೆ ಮಾಡಿ ನಿನಗೆ ತಂದು ಕೊಡ್ತೀನಿ. ಇವತ್ತೇ ಮಾಡಬೇಡ. ಅದೆಲ್ಲ ಏನು ಬೇಡಪ್ಪ, ನನಗೆ ಇಂಕ್ರಿಮೆಂಟ್ ಬರುತ್ತೆ. ಮುಂದಿನ ತಿಂಗಳಿಂದ ನಂದೇ 200 ರೂಪಾಯಿ ಜಾಸ್ತಿ ಜಮಾ ಬರ್ಕೊಂಬಿಡೆ. ಲೆಕ್ಕಾಚಾರ ಆಮೇಲೆ ಮಾಡ್ಕೊಳ್ರು. ಅಡಿಗೆ ಆರು ಹೋಗ್ತಾ ಇದೆ, ಮೊದಲು ಊಟಕ್ಕೆ ಬನ್ನಿ.
ನಾನು ಇವ್ರಿಗಾಗ್ಲೇ ಹೇಳ್ದೆ ನೀನ್ ಬಜೆಟ್ ಕಾರ್ಯಕ್ರಮನ ಊಟ ಆದ್ಮೇಲೆ ಇಟ್ಕೊಳ್ಳೋಣ ಅಂತ. ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನೀನೇನಮ್ಮ ಊಟ ಅಂದ್ರೆ ಎವರ್ ರೆಡಿ. ಹೌದಮ್ಮ, ನೀನೇನ್ ಅಮೃತ ಕುಡಿತ್ಯಾ? ಊಟನೇ ಮಾಡಲ್ಲ, ಮೂತಿ ಮೇಲೆ 3 ಅಗ್ಲಿ ಇಟ್ಕೊಂಡು ಎದ್ಬಿಡ್ತೀಯಾ. ಏಯ್ ಮತ್ತೆ ಜಗಳ ಶುರು ಮಾಡಿದ್ರೇನ್ರಿ? ದಾಕ್ಷಾಯಿಣಿ, ವೆಂಕಿನ್ ಕರ್ದ್ ಬಂದ್ಯಾ? ಅಯ್ಯಯ್ಯೋ, ಕರ್ದೇ ಇಲ್ಲ. ನೀನ್ ಕರ್ದೇನೆ? ಇಲ್ಲ ಕಣೆ, ಇವಾಗ ಹೋಗಿ ಕರಿತೀನಿ. ನೀನೇನೆ ಇನ್ನೂ ಹರಡ್ಕೊಂಡೇ ಕೂತಿದೀಯಾ? ಸಾಕು, ನಿನ್ನ ಅಂಗಡಿ ಬಾಗ್ಲು ಹಾಕು. ಮಂದಾರ, ತಟ್ಟೆ ಹಾಕ್ಬಾರೆ. ಬಾರೋ ವೆಂಕಿ, ಕೂತ್ಕೋ. ಏನಿವತ್ತು ನಮ್ಮ ಮಂದಾರಮ್ಮನವ್ರ ಮುಖ ಮಂದಾರವಾಗಿ ಅರಳ್ಬಿಟ್ಟಿದೆಯಲ್ಲ? ಯಾಕೆ ಯಾರು ಇವತ್ತು ಮಂದಾರ ಮುಖ ಗಮನಿಸ್ಲೇ ಇಲ್ವಾ? ಏ ಹೌದು ಕಣೆ, ಅಣ್ಣ ಹೇಳ್ತಾ ಇರೋದು ನಿಜ. ಏನು ತುಂಬಾ ಖುಷಿಯಾಗಿದ್ಯಾ? ಏನ್ ವಿಷಯ? ಏನೂ ಇಲ್ಲ ಕಣೆ. ಆಹಾ, ಏನೋ ಇದೆ. ಏನ್ ವಿಷಯ ಅಂತ ಹೇಳೆ, ನಾವು ಖುಷಿ ಪಡ್ತೀವಿ. ಲೇ, ಊಟ ಮಾಡೋವಾಗ್ಲೂ ಏನ್ರಿ ನಿಮ್ ಗಲಾಟೆ? ಸುಮ್ನೆ ಊಟ ಮಾಡಿ. ಏನ್ ಮಕ್ಕಳು ಅಪ್ಪ, ಊಟ ಅಂದ ತಕ್ಷಣ 2 ತುತ್ತು ತಿಂತಾರೆ, ಎದ್ದು ಹೋಗ್ಬಿಡ್ತಾರೆ. ಅಮ್ಮ, 1 ನಿಮಿಷ ಸುಮ್ಮನೆ ಇರ್ತೀಯಾ? ಗಗನ್ ಮಂದಾರನೇನೋ ಕೇಳ್ತಾ ಇದ್ದಾನೆ. ಏನಾಯ್ತು ಮಂದಾರ? ಅದೇನಾಯ್ತು ಅಂದ್ರೆ ಏನಾಯ್ತು ಅಂದ್ರೆ ಅಂತೂ ಏನೋ ಇದೆ ಅಂತ ಆಯ್ತು. ಇವತ್ತು ಬರ್ತ್ಡೇ ಸ್ವೀಟ್ಸ್ ಕೊಡೋಣ ಅಂತ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗಿದ್ದೆ. ಅವರು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಹೇಳಿರ್ತಾರೆ. ಅದಕ್ಕೆ ನೀನು ಥ್ಯಾಂಕ್ ಯು ಸರ್ ಅಂತ ಹೇಳಿರ್ತೀಯ. ಅಯ್ಯೋ, ಇವಳೊಬ್ಳು ಅವಳೇನೇ ಹೇಳ್ತಾರೆ, ಮದ್ವೆ ಆಗಿ ಬಾಯ್ ಹಾಕ್ತೀಯ? ನೀ ಹೇಳ ಮಂದಾರ. ತುಂಬಾ ಆತ್ಮೀಯವಾಗಿ ಮಾತಾಡಿಸ್ತಾ ಮದುವೆ ವಿಷಯ ಪ್ರಸ್ತಾಪ ಮಾಡಿದೆ. ಅಲ್ವೇ, ನಿಮ್ ಪ್ರಿನ್ಸಿಪಾಲ್ ವಯಸ್ಸಾಗಿದೆ, ಇಲ್ಲಿ ಇನ್ನೂ ಮದುವೆನೇ ಆಗಿಲ್ವಾ? ಅವರಿಗೆ ಮದುವೆ ಆಗಿದೆ ಕಣೆ. ಮದುವೆ ವಿಷಯ ಎತ್ತಿದ ಕೂಡಲೇ ಅವರಿಗೆ ಮದುವೆ ಆಗಿದೆ ಅಂತ ಅನ್ಕೊಳ್ಳೋದ? ಹಾಗಾದ್ರೆ ಅವ್ರಿಗೆ ಮದುವೆ ವಯಸ್ಸಿನ ಮಗ ಇದೆನಾ? ಅಯ್ಯೋ, ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ಏ, ನೀ ಹೇಳೆ. ನಮ್ಮ ಪ್ರಿನ್ಸಿಪಲ್ ಪೈಕಿ ಒಬ್ಬ ಹುಡುಗ ಇದ್ದಾನಂತೆ. ಮದುವೆ ಪ್ರಸ್ತಾಪ ಮಾಡ್ತಾ ಅದಕ್ಕೆ ನೀನೇನು ಹೇಳಿದಮ್ಮ? ನನ್ನ ಮದುವೆ ನಿಶ್ಚಯ ಆಗಿದೆ ಅಂತ ಹೇಳ್ದೆ ತಾನೆ? ನಿಶ್ಚಯ ಆಗಿದೆ, ಅದು ಇನ್ನೂ ನಿಶ್ಚಿತಾರ್ಥ ಆಗಿಲ್ಲ ಅಂತ ಹೇಳ್ಬೇಕಾಗಿತ್ತು. ಹಾಗಲ್ಲ ಕಣೆ, ನನಗೊಬ್ರು ಸೋದರ ಮಾವ ಇದ್ದಾರೆ. ಅವ್ರಿಗೆ ಒಬ್ಬ ಮಗ, ಒಬ್ಬ ಮಗಳಿದ್ದಾಳೆ. ಕೊಟ್ಟು ತಗೊಳ್ಳೋ ಮಾತಾಗಿದೆ ಅಂತ ಅವ್ರಿಗೆ ಹೇಳಿದೆ. ಯಾಕಪ್ಪ ಕೆಮ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲಮ್ಮ, ಗಂಟಲ್ಲಿ ಏನೋ ಸಿಕ್ಕಾಕೊಂಡಾಗಾಯ್ತು. ಎಲ್ಲೋ ನಿಮ್ ತಂಗಿನೋ ಮದುವೆ ವಿಷಯ ಮಾತಾಡ್ಕೊಂಡು ನಿಮ್ಮನ್ನ ನೆನಪಿಸ್ಕೊಂಡಿರ್ಬೇಕು. ತಗೊಳ್ಳಿ. ಲೇ ಮಂದಾರ, ನೀನೊಂದು ಕೆಲಸ ಮಾಡ್ಬೇಕಾಗಿತ್ತು ಕಣೆ. ಏನಮ್ಮ? ಆ ಹುಡುಗನಿಗೆ ನಮ್ಮ ಪಲ್ಲವಿನ ತಂದ್ಕೊಳಕ್ಕಾಗುತ್ತಾ ಅಂತ ಕೇಳಬೇಕಾಗಿತ್ತು ಕಣೆ, ಅಲ್ವೇನ್ರಿ? ರಾಜೇಶ್ವರಿ, ಮೊದಲು ಮಂದಾರ ಮತ್ತು ಗಗನ್ ಮದುವೆ ಆಗಿದೆ. ಆಮೇಲೆ ಪಲ್ಲವಿ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಒಂದರ ಹಿಂದೆ ಒಂದು ಮದುವೆ ಮಾಡೋಕ್ಕಾಗತ್ತಾ? ಅರೇಂಜ್ಮೆಂಟ್ ಮಾಡ್ಕೋಬೇಕೋ ಬೇಡು? ಅಮ್ಮ, ನೀನು ಸುಮ್ಮನೆ ಇರೋಕ್ಕಾಗಲ್ವೇನಮ್ಮ? ನಂಗೆ ಈಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನು ಚೆನ್ನಾಗಿ ಓದಿ ನನ್ನ ಕಾಲ ಮೇಲೆ ನಿಂತ್ಕೋಬೇಕು. ಅಕ್ಕ, ಈಗ ನೀನ್ ನಿಂತಿರೋದು ನಿನ್ ಕಾಲ ಮೇಲೆ ತಾನೇ, ಬೇರೆಯವ್ರ ಕಾಲ ಮೇಲೆ ಅಲ್ವಲ್ಲ? ನಿಮ್ ಶ್ರೀಕಂಠ ಸಿಕ್ಕಿದ್ದ? ಅಣ್ಣ, ಯಾವುದೇ ಅನುಮಾನ ಇಟ್ಕೋಬೇಡ. ಎಲ್ಲ ಸುಸೂತ್ರವಾಗಿ ಹೂವಿನ ಸರ ಎತ್ತಿದಾಗತ್ತೆ. ಮೊನ್ನೆ ಕೋರಮಂಗಲಲ್ಲಿ ಸಿಕ್ಕಿದ್ದ, ಬಂದು 1 ವಾರ ಆಯ್ತಂತೆ. ನೀವು ಹೇಳಿರೋ ಮಾತಿಗೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದ್ದೀನ? ಇನ್ನು 3 ತಿಂಗಳು ಬಿಟ್ಟು ಬರ್ತೀವಲ್ಲ, ಮಾಡೋಣ ಬಿಡಿ. ನಿನ್ನ ಮಗಳನ್ನ ನನ್ನ ಮಗನಿಗೆ ತಂದ್ಕೋಬೇಕು ಅಂತ, ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡಬೇಕು ಅಂತ ಯಾವತ್ತೂ ತೀರ್ಮಾನಿಸಿದೀವಲ್ಲ. ನಾನು ಯಾಕಯ್ಯ ಸುಳ್ಳು ಹೇಳಿ? ನಿಮ್ ಶ್ರೀಕಂಠ ನಾನು ನೋಡಿಲ್ವಾ? ಅದು ಸರಿ, ಅದ್ಯಾಕಂಗೆ ಕೇಳ್ತಾ ಇದೆಯಲ್ಲ? ಏನು ರಾಜೇಶ್ವರಿ? ರೀ, ಹಾಲು ತಗೊಳ್ಳಿ. ಅಲ್ಲಿಡು. ಯಾಕ್ರಿ, ಏನಾಯ್ತು? ಬೆಳಗ್ಗೆ ನೀವು ವಾಕಿಂಗ್ ಹೋಗಿ ಬಂದಾಗಿನಿಂದ ನೋಡ್ತಾ ಇದ್ದೀನಿ.
ಏನೋ ಒಂಥರ ಇದ್ದೀರಲ್ಲ. ಏನಿಲ್ಲ ಬಿಡ, ಮಾಮೂಲಾಗಿ ಇದ್ದೀನಿ. ಇಲ್ಲ ರೀ, ನನಗೆ ಹೇಳ್ತೀರಲ್ಲ, ನೀವು ಯಾವಾಗ ಹೇಗಿರ್ತೀರಿ ಅಂತ ನನಗೆ ಗೊತ್ತಿಲ್ವಾ? ಹೇಳಿ, ಏನಾಯ್ತು? ನನ್ನ ಹತ್ರ ಯಾಕೆ ಮುಚ್ಚುಮರೆ? ಏನಿಲ್ಲ ಅನ್ನಲ್ಲ, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ನೋಡಿ, ನೀವು ಏನೋ ಯೋಚನೆ ಹಚ್ಕೊಂಡಿದ್ದೀರಾ. ನನ್ನ ಹತ್ರ ಹೇಳ್ಬಾರ್ದಾ? ನಾನು ನಿಮ್ಮ ಹೆಂಡತಿ ಅಲ್ವಾ? ಹೇಳ್ರಿ, ಹೇಳಿದ್ರೆ ಮನಸ್ಸು ಹಗುರ ಆಗುತ್ತೆ. ಏನಿಲ್ಲ ರಾಜೇಶ್ವರಿ, ಏನೋ ಮನಸ್ಸಿಗೆ ಬೇಜಾರು. ಇವತ್ತು ಬೆಳಿಗ್ಗೆ ವಾಕಿಂಗಿಂದ ಬರಬೇಕಾದ್ರೆ ಗುರುರಾಜರಾವ್ ಸಿಕ್ಕಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು? ನಮ್ಮ ಶ್ರೀಕಂಠು ಅಮೆರಿಕದಿಂದ ಬಂದಿದ್ದಾನಂತೆ. ಬಂದು 2 ವಾರ ಆಯ್ತಂತ. 2 ವಾರ ಆಯ್ತಂತ? ಮತ್ತೆ ನಮ್ಗೆ ಸುದ್ದಿನೇ ತಿಳಿಸ್ಲಿಲ್ಲ? ಅದನ್ನೇ ನಾನು ಹೇಳ್ತಾ ಇರೋದು. ಅವನು ಏನು ಹೇಳಿದ್ದ, ಇನ್ನು 6 ತಿಂಗಳು ಬರಲ್ಲ, ಬಂದ ಮೇಲೇ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ. ಇಲ್ಲ ಬಿಡ್ರಿ, ಇವರು ಇನ್ಯಾರನ್ನು ನೋಡಿ ಅವರು ಅಂದ್ಕೊಂಡಿರ್ಬೇಕು. ಹಾಗೊಂದು ವೇಳೆ ಬಂದದ್ದೇ ನಿಜ ಆದರೆ ನಿಮ್ಮ ತಂಗಿನಾದರೂ ಮನೆಗೆ ಬರ್ತಿರ್ಲಿಲ್ವಾ? ಅವಳು ಬಂದಿಲ್ಲ. ಹಾಗಲ್ಲ ರಾಜೇಶ್ವರಿ, ಅವರೀಗ ಮೊದಲಿನ ಸ್ಥಿತಿಲಿ ಇಲ್ಲ. ಕೈ ತುಂಬ ಹಣ ಓಡಾಡ್ತಾ ಇದೆ, ಇನ್ನೂ ಸ್ಥಿತಿವಂತರಾಗಿದ್ದಾರೆ. ಆದರೆ ನಾವು ಮೊದಲಿದ್ದ ಹಾಗೇನೇ ಇದ್ದೀವಿ. ಅದಕ್ಕಿಂತಲೂ ಕೆಳಗಿನ ಮಟ್ಟದಲ್ಲಿ ಇದ್ದೀವಿ ಅಂದರೂ ತಪ್ಪಲ್ಲ. ಅದಕ್ಕೆ ನನಗೆ ಸ್ವಲ್ಪ ಆತಂಕ ಆಗ್ತಾ ಇದೆ. ಏನ್ರಿ ನೀವು ಹೇಳೋದು? ನಿಮ್ಮ ತಂಗಿ ಹಾಗೆಲ್ಲ ಮಾಡ್ತಾಳ? ಅವಳಿಗೆ ನಿಮ್ಮನ್ನು ಕಂಡ್ರೆ ಪ್ರಾಣ. ಅದು ಸರಿ ನೀನು ಹೇಳೋದು, ಅವಳಿಗೆ ನಾನು ಅಂದರೆ ಪ್ರಾಣ. ಆದರೆ ಶ್ರೀಕಂಠು, ಅವ್ರ ಮಕ್ಕಳು, ಅವರು ಪ್ರಪಂಚನೇ ತಿರುಗಾಡಿರೋ. ನೋಡಿ, ಹಾಗೆಲ್ಲ ಇಲ್ಲದನ್ನೆಲ್ಲ ಕಲ್ಪಿಸ್ಕೊಂಡು ತಲೆ ಕೆಡಿಸ್ಕೊಬೇಡಿ. ಈಗೇನು ಅವ್ರಿಗೆ ಬರೋಕ್ಕೆ ಬಿಡುವಿಲ್ಲ ತಾನೇ? ನಾವೇ ಅಲ್ಲಿಗೆ ಹೋಗಿ ಬರೋಣ ಬಿಡಿ. ಹಾಗಂತೀಯ? ಹ್ಞೂ ರೀ, ನಿಮ್ಮ ತಂಗಿನೂ ನೋಡ್ದಾಗತ್ತೆ. ಒಂದು ಕೆಲಸ ಮಾಡೋಣ. ಏನು? ನಾವಿಬ್ಬರು ಹೋಗೋದು ಬೇಡ, ಮೊದಲು ನಾನು ಒಬ್ಬನೇ ಹೋಗಿ ಬರ್ತೀನಿ. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ನಾವಿಬ್ಬರು ಹೋಗೋದು, ನಾವು ಅನುಮಾನ ಪಟ್ಟ ಹಾಗೆ ಅವ್ರು ಏನಾದರೂ ಮನಸ್ಸು ಬದಲಾಯಿಸಿರೋದು, ಆಮೇಲೆ ಅದೆಲ್ಲ ಚೆನ್ನಾಗಿರಲ್ಲ. ಏನಂತೀಯ? ಸರಿ, ನೀವು ಹೇಳೋದು ನಿಜಾನೇ. ನಾಳೆ ಬೆಳಿಗ್ಗೆನೇ ಹೋಗಿ ಬಂದ್ಬಿಡಿ ನೀವು. ಮುಂದೆ ದೇವರಿದ್ದಾನೆ. ಬಂದಲ್ಲಪ್ಪ, ಏನಪ್ಪ ಸೌಂಡ್ ಇದು? ಬಿಡಪ್ಪ. ಹಾಯ್ ಫ್ರೆಂಡ್ಸ್, ಹಾಯ್ ಮಾಮ್. ಏನ್ ಬೈಕ್ ಕೊಡ್ಸಲ್ಲ ಜಿಂಕ್ ಚಾಕ್? ಕಾಲೇಜ್ ಹೀರೋ ಮಗ ನೀನು. ಏನ್ ಲುಕ್ಕ ನಿಂದೆ, ಏನ್ ಮಾಡಿದ್ರೆ ಯಾವ ಹುಡುಗಿನ ಬಿದ್ದಿಲ್ಲ ಅಲ್ಲ. ಯಾವ ಹುಡುಗಿ ಪಟಾಯಿಸ್ಬೇಕಲ್ಲ, ಆ ಹುಡುಗಿ ಪಟಾಯಿಸ್ತೀನಿ.